ಗೆಳೆಯರೆ, ನೀವು ನೋಡ್ತಾ ಇರೋ ಈ ಮಹಿಳೆ 42 ವರ್ಷಗಳ ಕಾಲ ಕೋಮಾದಲ್ಲಿ ಇದ್ಳು. ಹೌದು ಗೆಳೆಯರೆ, 42 ವರ್ಷ ಕೋಮಾದಲ್ಲೇ ಇದ್ಳು ಈ ಮಹಿಳೆ. ಕೇಳೋಕೆ ಆಶ್ಚರ್ಯ ಅನಿಸಿದ್ರು ಇದು ನಿಜ ಗೆಳೆಯರೆ. ಈ ಮಹಿಳೆಯ ಹೆಸರು ಅರುಣಾ ಶಾನ್ಭೋಗ್ ಅಂತ. ಈಕೆ ಮುಂಬೈನ ಒಂದು ಹಾಸ್ಪಿಟಲ್ ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ವರ್ಷ 1973. ಹೀಗೆ ಒಂದಿನ ರಾತ್ರಿ ಹಾಸ್ಪಿಟಲ್ ನಲ್ಲಿ ಅರುಣಾ ಶಾನ್ಭೋಗ್ ತನ್ನ ಡ್ಯೂಟಿ ಮಾಡ್ತಾ ಇರ್ಬೇಕಾದ್ರೆ ಅದೇ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಹುಡುಗ ಅರುಣಾ ಶಾನ್ಭೋಗ್ಗಳ ಮೇಲೆ ರೇಪ್ ಮಾಡೋಕೆ ಬರ್ತಾನೆ. ಆಗ ಅರುಣಾ ಶಾನ್ಭೋಗ್ ರೇಪ್ ಮಾಡೋಕೆ ಬಂದ ಆ ಹುಡುಗನ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ನೋಡ್ತಾಳೆ. ಆದ್ರೆ ಆ ಹುಡುಗ ನಾಯಿ ಕತ್ತಿಗೆ ಕಟ್ಟೋ ಚೈನ್ ಇಂದ ಅರುಣಾ ಶಾನ್ಭೋಗ್ಗಳ ಕುತ್ತಿಗೆಗೆ ಹಾಕಿ ಬಿಗಿತಾನೆ. ಇದರಿಂದ ಅರುಣಾ ಶಾನ್ಭೋಗ್ಗಳ ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಆಗೋದು ಕಟ್ ಆಗುತ್ತೆ. ಹೀಗಾಗಿ ಅರುಣಾ ಶಾನ್ಭೋಗ್ ಕೋಮಾ ಸ್ಟೇಜ್ಗೆ ಹೋಗ್ಬಿಡ್ತಾಳೆ. ಹೀಗೆ 1973ರಿಂದ 2015 ತನಕ ಅಂದ್ರೆ ಬರೋಬ್ಬರಿ 42 ವರ್ಷಗಳ ಕಾಲ ಅರುಣಾ ಶಾನ್ಭೋಗ್ ಬೆಡ್ ಮೇಲೆ ಜೀವಂತ ಶವದಂತೆ ಬದುಕ್ತಾಳೆ. ಅರುಣಾ ಶಾನ್ಭೋಗ್ ಕೋಮಾದಿಂದ ರಿಕವರ್ ಆಗೋ ಯಾವುದೇ ಲಕ್ಷಣಗಳು ಕಾಣಿಸೋದಿಲ್ಲ. ಹೀಗಾಗಿ 2011ರಲ್ಲಿ ಸುಪ್ರೀಂ ಕೋರ್ಟ್ಗೆ ಅರುಣಾ ಶಾನ್ಭೋಗ್ಗಳಿಗೆ ದಯಾಮರಣ ನೀಡುವಂತೆ ಪಿಂಕಿ ವರ್ಮಾ ಅನ್ನೋ ಜರ್ನಲಿಸ್ಟ್ ಒಬ್ಬರು ಅರ್ಜಿ ಸಲ್ಲಿಸ್ತಾರೆ. ಅಂದ್ರೆ ಯೂಥೆನೇಷಿಯಾ ನೀಡುವಂತೆ ಸುಪ್ರೀಂ ಕೋರ್ಟ್ ಮುಂದೆ ಬೇಡಿಕೆ ಇಡ್ತಾರೆ. ಯೂಥೆನೇಷಿಯಾ ಅಂದ್ರೆ ಯಾರಾದ್ರೂ ಬಹಳ ದೊಡ್ಡ ನೋವಿನಲ್ಲಿ ನರಳ್ತಾ ಇದ್ರೆ ಅಥವಾ ರಿಕವರಿ ಆಗದೆ ಇರೋ ಮೆಡಿಕಲ್ ಕಂಡೀಷನ್ ನಲ್ಲಿ ಸಾವು ಬದುಕಿನ ನಡುವೆ ನರಳ್ತಾ ಇರೋ ವ್ಯಕ್ತಿಗೆ ಘನತೆಯಿಂದ ಸಾಯುವ ಹಕ್ಕನ್ನ ನೀಡೋದಾಗಿರುತ್ತೆ. ಈ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡುತ್ತೆ. ಮುಂದೆ 2015ರಲ್ಲಿ ನಿಮೋನಿಯಾದಿಂದ ಅರುಣಾ ಶಾನ್ಭೋಗ್ ಸಾವನ್ನಪ್ತಾಳೆ. ಇನ್ನು 13 ವರ್ಷಗಳಿಂದ ಕೋಮಾದಲ್ಲಿದ್ದ ಹರೀಶ್ ರಾಣಾ ಅನ್ನೋ ವ್ಯಕ್ತಿಗೆ ಮಾರ್ಚ್ 2026ರಲ್ಲಿ ಸುಪ್ರೀಂ ಕೋರ್ಟ್ ಇಚ್ಛಾಮರಣವನ್ನ ನೀಡೋ ಮೂಲಕ ಐತಿಹಾಸಿಕ ತೀರ್ಪನ್ನ ನೀಡಿದೆ. 2013ರಲ್ಲಿ ಛತ್ತೀಸ್ಗಢದಲ್ಲಿರೋ 4 ಅಂತಸ್ತಿನ ಬಿಲ್ಡಿಂಗ್ ನಿಂದ ಬಿದ್ದು ಹರೀಶ್ ರಾಣಾ ಕೋಮಾಕ್ಕೆ ಹೋಗಿರ್ತಾನೆ. ಹೀಗೆ 13 ವರ್ಷಗಳ ಕಾಲ ಕೋಮಾದಲ್ಲೇ ಇದ್ದ ಹರೀಶ್ ರಾಣಾಗೆ ಸುಪ್ರೀಂ ಕೋರ್ಟ್ ಪ್ಯಾಸಿವ್ ಯೂಥೆನೇಷಿಯಾ ನೀಡುವ ಮೂಲಕ ಇಚ್ಛಾಮರಣವನ್ನ ಕೊಟ್ಟಿರೋ ದೇಶದ ಮೊದಲ ಕೇಸ್ ಇದಾಗಿದೆ.